ನಮ್ಮ ಮನೆಗೆ ಬರಬೇಕು. ನಿಮ್ಮ ಮನೆಗೆ? ಹೌದು. ಯಾಕೆ? ನಾನ್ ಮಾಡಿರೋ ಕಾಫಿ ರುಚಿ ನೋಡೋದಕ್ಕಾಗಿ. ಇಷ್ಟೇನಾ? ಅಷ್ಟೇ, ಮತ್ತೇನಿಲ್ಲ. ಆಯ್ತು, ಖಂಡಿತವಾಗ್ಲೂ ನಾಳೆ ನಿಮ್ಮ ಮನೆಗೆ ಬಂದು ನೀವು ಮಾಡಿರೋ ಕಾಫಿ ರುಚಿಯನ್ನ ಖಂಡಿತವಾಗ್ಲೂ ನೋಡ್ತೀನಿ. ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ಬಾಯ್. ಅದಕ್ಕೆಮ್ಮ ಒಂದು ಫೋನ್ ಅರ ಮಾಡ್ಬೇಕು, ಬರ್ತೀನಿ ಅಂತ ಹೇಳ್ಬೇಕು. ಒಮ್ಮೆ ನಮಗೆ ನಮ್ಮನೆ ಬಂದ್ರ ನಮಗೆ ಎದೆ ಅಯ್ಯ ಯಾಕೋಯಪ್ಪ ಅಲ್ಲಿಂದ ಬರ್ಬೇಕಾದ್ರೆ ಹಂಗ ಬಂದ್ರಿ, ಮುಖನ ತಗೊಂಡು ಏನು ಇಲ್ಲ ಅಲ್ಲವಾ ಒಳಗಡೆ ಏನ್ ಮಾಡಕತ್ತಿದ್ದಿ? ಅಯ್ಯೋ ನಂದ ನೀರು ಗದ್ಲ ಇಲ್ಲಪ್ಪ, ಅದ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ನಾದಕತ್ತಿದ್ನೆ. ಆ ಹಿಟ್ಟು ತಂದು ನನ್ನ ಗಲ್ಲದ ಮೇಲೆ ಅಟ್ಟಿಸ್ಬಿಟ್ಟೇನು? ಚಲೋ ಅದೆಯಾ, ಪಾಡದಿಯಾ, ಹೆಂಗದಿಯಾ, ಏನ ನೀನು ಯಾಕೆ ಸಾರಿಗೆ ಬಿಟ್ಟು ಯಪ್ಪ ಇಲ್ಲಿಂದ ಹೋಗ್ಬೇಕಾದ್ರೆ ಈ ನಮ್ಮನೆ ಒಟ್ಟು ನೋಡಲಿ ಎಲ್ಲ ಹೋಗಿದ್ದು. ಹೋಗ್ಲಿ ಬಿಡಮ್ಮ, ನೀವ್ ಹೇಗಿದ್ದೀರಾ? ನಮ್ಗೇನಪ್ಪ ನಿಮ್ಮ ಅಣ್ಣ ಏನ್ ಬೇಕಂತೀರಿ ಅದನ್ನೆಲ್ಲ ತಂದು ಕೊಡ್ತಾನ, ನಾವಂತೂ ಆರಾಮದೀವಿ ನೋಡು. ಹೌದು, ಅಣ್ಣ ಇಲ್ಲಿ ಕಾಣ್ತಾನೆ ಇಲ್ಲ. ಅಣ್ಣ ಈಗ ಊಟ ಮಾಡಿ ತೋಟಕ್ಕೆ ಹೋದ್ರಿ, ಇನ್ನೇನು ಎಷ್ಟೊತ್ತಿಗೆ ಬಂದ್ರು ಬರ್ಬೋದು. ಅಂದ್ರೆ ಈ ದರಿದ್ರ ಅವತ್ತು ಮನೆಗೆ ಬರ್ತಾನೆ, ಮತ್ತೆ ಶಿಕ್ಷಣಕ್ಕೋಸ್ಕರ ಹಣ ಕೇಳ್ತಾನಂತ ಹೋಗಿರ್ಬೋದಲ್ವಾ? ಮೈದನ ಯಾಕೋ ಯಾಕೋ ನಿಮ್ಮ ಅಣ್ಣನ ಬಗ್ಗೆ ಈಗೆಲ್ಲ ಮಾತಾಡ್ತಿದ್ದೀಯಾ? ಅಂದ್ರೆ ಅವ್ರನ್ನ ನೀನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇನಾ? ನಿನ್ ಬಗ್ಗೆ ಅವರು ಪ್ರಾಣನೇ ಇಟ್ಕೊಂಡಿದ್ದಾರೆ, ಅಂತದ್ರಲ್ಲಿ ನೀನು ಹಣ ಕೇಳ್ತೀಯ ಅಂತ ಅವ್ರ ಮನೆ ಬಿಟ್ಟು ಹೋಗೋ ಅಂತ ಕೆಟ್ಟ ಮನಸ್ಸು ಅವರಲ್ಲಿ ಇಲ್ವೋ? ನಿನ್ಗೋಸ್ಕರ ಹಣ ಅಲ್ಲ, ನಿನ್ಗೋಸ್ಕರ ಅವರು ಜೀವ ಕೊಡೋಕ್ಕೂ ಸಿದ್ಧವಾಗಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಸರಿ ಹೀಗೆಲ್ಲ ಮಾತಾಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ನಿಜ ಅದಕ್ಕೆಮ್ಮ, ನಮ್ಮ ಅಣ್ಣ ಒಬ್ಬ ಬಡ ರೈತನಾದ್ರೂ ಕೂಡ ನನ್ನನ್ನು ಎಂಬಿ ಬೆತ್ತೋಸಿ ಡಾಕ್ಟರ್ ಮಾಡ್ಬೇಕಂತ ಕನಸು. ನಿಮ್ಮೆಲ್ಲರ ಆಸೆ ಕನಸಿನಂತೆ ನಾನೊಬ್ಬ ಡಾಕ್ಟರ್ ಆಗ್ತೀನಿ. ಅದಕ್ಕೆಮ್ಮ ನಿನಗೊಂದು ವಿಷಯ ಹೇಳಬೇಕು. ಏನ್ ಹೇಳು? ನೀನ್ ಭಯಲ್ಲ ತಾನೇ? ನನ್ ಭಯ ಎಲ್ಲ ಹೇಳು. ಹೊಡಿಬಾರ್ದು? ನಾ ಹೊಡೆಯಲ್ಲ ಹೇಳು. ನಿಜವಾಗ್ಲು? ನಾನ್ ನಿಜವಾಗ್ಲೂ ಭಯಲ್ಲ ಹೇಳು. ಅದಕ್ಕೆಮ್ಮ ಅದೇನಂದ್ರೆ ಏನು ಅದು? ಅದು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನೀನು ಪ್ರೀತಿ ಮಾಡ್ತಿದೀಯಾ? ಅಲ್ಲಪ್ಪ, ನಾವಿಲ್ಲಿ ಕಷ್ಟಪಟ್ಟು ದುಡಿದು ನೀ ದೊಡ್ಡ ವಿದ್ಯಾವಂತನಾಗಿ ನನ್ನ ಮೈನ ಊರಿಗೆ ಡಾಕ್ಟ್ರೇ ಬರ್ಬೇಕಂತ ನಾನು ಕನಸು ಕಟ್ಟಿದ್ರೆ ನೀ ಪ್ರೀತಿ ಮಾಡಕತ್ತೀಯ? ಸರಿ ಹೋಯ್ತು ಬಿಡು, ಅಂತೂ ನನ್ನ ಇದನ್ನ ಭಾಳ ದೊಡ್ಡವನಾಗಿಬಿಟ್ಟನಪ್ಪ. ಹೌದು, ನೀ ಪ್ರೀತಿ ಮಾಡೋ ವಿಷಯ ಏನೋ ಗೊತ್ತಾಯ್ತು ಅಂದಂಗೆ ನಿನ್ನ ಪ್ರೀತಿ ಮಾಡೋ ಹುಡುಗಿ ಯಾರು ಅಂತ ಗೊತ್ತಾಗ್ಲೇ ಇಲ್ಲ. ಇದೇ ಊರಿನ ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪ ಅಂತ. ಯಾಕತ್ಗೆಮ್ಮ? ಈ ಊರು ಆ ಶ್ರೀಕಾಂತ್ ಗೌಡ್ರ ತಂಗಿನ ಅವಳನ್ನ ನೀ ಪ್ರೀತಿ ಮಾಡೋದು? ನೀ ಹೇಳ ಮಾತು ನಿಜವೇನು? ಯಾಕತ್ಗೆಮ್ಮ? ಶಿಲ್ಪ ಅಂದ ತಕ್ಷಣ ನಿನ್ ಮುಖಾಣಿ ಸಣ್ಣದಾಯ್ತು. ಯಾಕೆ? ಅವಳು ನಿನಗೆ ಇಷ್ಟ ಇಲ್ವಾ? ಆಯ್ತು, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಅವಳನ್ನ ಮರ್ತು ಬಿಡ್ತೀನಿ. ಅಯ್ಯೋ ನೋಡಪ್ಪ, ನಿಮ್ಮಿಬ್ಬರ ಪ್ರೀತಿ ದೂರ ಮಾಡೋಷ್ಟು ಕೆಟ್ಟ ಮನಸ್ಸು ನಂದಿಲ್ಲ. ಆದ್ರೆ ಅವರು ಒಳ್ಳೆಯವರಲ್ಲ, ತುಂಬಾ ಕೆಟ್ಟವರು. ನೀನಿನ ಅವ್ರನ್ನ ಪ್ರೀತಿ ಮಾಡ್ತಿದೀಯ ನಿಜ, ಆದ್ರೆ ಅವಳು ನೀನು ಅಷ್ಟೇ ಪ್ರೀತಿ ಮಾಡ್ತಿದ್ದಾಳೇನು? ನಿಜ ಅದಕ್ಕೆಮ್ಮ, ಒಬ್ರಿಗೊಬ್ರು ತುಂಬಾನೇ ಪ್ರೀತಿಸ್ತಾ ಇದ್ದೀವಿ. ಹೇಗಾದ್ರೂ ಮಾಡಿ ಈ ವಿಷಯವನ್ನು ಅಣ್ಣನ ಹತ್ರ ಹೇಳು. ಅಯ್ಯೋ ನನಗಾಗಲ್ಲಪ್ಪ, ಮೊದಲೇ ಗೌಡ್ರಿಗೆ ನಿಮ್ಮ ಮಣ್ಣಗಂದ್ರೆ ಆಗೋದಿಲ್ಲ. ಅಂತಂದ್ರೆ ಅವ್ರ ತಂಗಿ ನೀ ಪ್ರೀತಿ ಮಾಡ್ತಿದ್ದಿ ಅಂತ ನಾನಾದ್ರೂ ಹೇಳಿದ್ರೆ ನಾನು ಹಾಕೊಂಡು ಹೊಡಿತಾರ ಅಷ್ಟೇ. ಅದಕ್ಕೆಮ್ಮ, ಅಣ್ಣ ನಿನ್ನ ಮಾತು ಕೇಳ್ತಾನೆ, ಹೇಗಾದ್ರೂ ಅಣ್ಣನ ಒಪ್ಪಿಸಿ. ಅಪ್ಪ ಅವ್ರು ಯಾವಾಗ ನನ್ನ ಮಾತು ಕೇಳ್ತಾರೋ, ಯಾವಾಗ ಒಪ್ಪಿಸ್ಲಿ ನಾನು? ಹಾಂ ಹಾಂ, ಈ ಊಟಕ್ಕೆ ಬರ್ತಾರಲ್ಲ ರಾತ್ರಿ ಒಪ್ಪಿಸ್ತೀನಿ ಅವ್ರಿಗೆ. ಎಲ್ಲ ಕೆಲಸ ಹೆದರ್ಬೇಡ. ಅದ ಇಂಥವೇನ್ರ ಇದೆ ಎಲ್ಲ ರಾತ್ರಿನ ಆಗೋಲ್ಲ. ಮತ್ತೆ ನೀವು ಗಂಡು ಮಕ್ಳು ಯಾವಾಗ ಕೇಳ್ತೀವಿ ಮಾತು? ರಾತ್ರಿನ ನಮ್ಮ ಮಾತು ಕೇಳೋದು ನೀವು. ಆಯ್ತು ಅದಕ್ಕೆಮ್ಮ, ಈ ಶರ್ಟ್ ಒಳಗಡೆ ಇಡು, ಅಣ್ಣ ನೋಡ್ಕೊಂಡು ಬರ್ತೀನಿ. ಯಾವಾಗ ಬಂದಪ್ಪ ಬೆಂಗಳೂರಿಂದ? ಇದೀಗ ತಾನೇ ಬಂದಿರ. ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀನು ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ. ವಿದ್ಯಾಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ವಿದ್ಯಾಭ್ಯಾಸ ಏನೋ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನೀನ್ ಕನಸ್ಕೊಂಡಂತೆ, ನಾನು ಕನಸು ಕಂಡಂತೆ, ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ, ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನೊಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗಬೇಕಾದ್ರೆ
ನನಗೀಗ 10 ಲಕ್ಷ ರೂಪಾಯಿ ಹಣ ಬೇಕನ್ನ. 10 ಲಕ್ಷ? ಅಯ್ಯೋ ದೇವ್ರೆ, ಬಡತನದಲ್ಲಿ ಒದ್ದಾಡ್ತಾ ಇದ್ದೀವಿ, ಅಂಥದ್ರಲ್ಲಿ 10 ಲಕ್ಷ ಎಲ್ಲಿಂದ ತರಬೇಕಪ್ಪ? ಒಂದು ವೇಳೆ ಹಣ ಇಲ್ಲ ಅಂದರೆ ನನ್ನ ತಮ್ಮ ಓದನ್ನು ನಿಲ್ಲಿಸಿಬಿಡ್ತಾನೆ. ಅವನು ಓದನ್ನು ನಿಲ್ಲಿಸಿದ್ರೆ ನನ್ನ ತಮ್ಮ ಡಾಕ್ಟರ್ ಆಗಬೇಕಂತ ಕನಸು. ಛೆ, ಹಾಗಾಗಬಾರ್ದು. ನನಗೆ ಎಷ್ಟೇ ಕಷ್ಟ ಆದರೂ ನಾನು ಹಣದ ವ್ಯವಸ್ಥೆ ಮಾಡಲೇಬೇಕು. ನೋಡಪ್ಪ, 10 ಲಕ್ಷ ತಾನೇ, 10 ಲಕ್ಷ ಹಣನ ನಾನೇ ವ್ಯವಸ್ಥೆ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಓದನ್ನು ನಿಲ್ಲಿಸಬಾರ್ದು. ಏನು ಮಾತಾಡ್ತಾ ಇದೆಯಣ್ಣ? ಅಣ್ಣ, ಮಧ್ಯಾಹ್ನದಾಗ ಹೊಟ್ಟೆ ತುಂಬ ಊಟ ಮಾಡಿದ್ರ ರಾತ್ರಿ ಉಪವಾಸ ಮಲ್ಕೊಳ್ಳೋ ಮನೆತನ ನಂಬುದು. ಸರ್ಕಾರ ಕೊಡೋ ರೇಷನ್ ಅಕ್ಕಿಗೆ ಪಾಳೆ ಹೆಚ್ಚು ತಿನ್ನೋ ಬಡವರನ್ನ ನಾವು. ಅಂತಂದ್ರೆ ಒಂದಲ್ಲ ಎರಡಲ್ಲ 10 ಲಕ್ಷ ರೂಪಾಯಿ ನೀನು ಎಲ್ಲಿಂದ ತರ್ತೀಯಣ್ಣ? ಯಾಕೋ ತಮ್ಮ, ನನ್ನ ಮೇಲೆ ವಿಶ್ವಾಸ ಇಲ್ಲೇನು? ನೋಡು, ನಾನು ನಿನ್ನ ಒಡೆ ಹುಟ್ಟಿದ ಅಣ್ಣ. ನಿನಗೋಸ್ಕರ ನನ್ನ ಪ್ರಾಣನೇ ತ್ಯಾಗ ಮಾಡ್ತಾ ಇದ್ದೀನಿ. ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರ ಹೊಲದಲ್ಲಿ ಕೂಲಿ ನಾಲಿ ಆದರೂ ಮಾಡಿ ನಾ ಹಣದ ವ್ಯವಸ್ಥೆ ಮಾಡ್ತೀನಿ. ಆದರೆ ನೀನು ಯಾವುದೇ ಕಾರಣಕ್ಕೂ ಓದು ನಿಲ್ಲಿಸಬಾರ್ದು. ಅದೇ ಆಯ್ತಣ್ಣ, ನೀನು ಒಂದು ವೇಳೆ ಹಣ ಕೊಟ್ಟಿದ್ದೆ ನಿಜ ಆಗಿದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಊರಿಗೆ ಬರ್ತೀನಿ. ಇದು ನಿನ್ನ ಪಾದದಾನೆಗೂ ಸತ್ಯ. ತುಂಬಾ ಸಂತೋಷಪ್ಪ, ತುಂಬಾ ಸಂತೋಷ. ಹೋಗ್ಲಿ, ಹಣ ಯಾವಾಗ ಬೇಕು? ನಾಳೆನೇ ಬೇಕಣ್ಣ. ಏನು, ನಾಳೆನೇ ಬೇಕಾ? ಆಯ್ತಪ್ಪ, ನಾನು ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ತೀನಿ. ಹೋಗು, ಈಗ ತಾನೇ ಬಂದಿದ್ದೇನಾ, ಸ್ನಾನ ಮಾಡು, ಊಟ ಮಾಡು, ಹೋಗು. ಇಲ್ಲಣ್ಣ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರ್ತೇನೆ. ಅಲ್ಲ ತಮ್ಮ, ಆ ಕೆಲಸ ಆಮೇಲೆ ಮಾಡುವಂತೆ, ಮೊದಲು ಸ್ನಾನ ಮಾಡಿ ಊಟ ಮಾಡಿ ಹೋಗಪ್ಪ. ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನಣ್ಣ. ಅದು ಅಣ್ಣ ತಮ್ಮನ ಮಾತು ಇನ್ನೂ ಮುಗಿಲಿಲ್ವಾ? ಯಾವಾಗಿದ್ರು ಹೀಗೆ ಹೊತ್ತು ನೆತ್ತಿ ಮೇಲೆ ಬಂದ್ರು ಮಾತಾಡ್ತಾ ಇದ್ರಂದ್ರೆ ಊಟದ ಕಡೆ ನಿಮ್ಗೆ ಗಮನನೇ ಇರಲ್ಲ. ರೀ, ಯಾಕ್ರಿ ತಮ್ಮ ಬಂದ ಸಂತೋಷದಲ್ಲಿ ನೀವು ಖುಷಿ ಖುಷಿ ಆಗಿರೋದನ್ನ ಬಿಟ್ಟು ಈ ರೀತಿ ಮುಖ ಸಪ್ ಮಾಡ್ಕೊಂಡಿದ್ದೀರಲ್ಲ, ಏನಾಯ್ತು? ಏನಿಲ್ಲ ಸಾವಿತ್ರಿ, ಬಹಳ ದಿವಸದಿಂದ ನನ್ನ ತಮ್ಮ ಮನೆಗೆ ಬಂದಿದ್ದಾನೆ, ತುಂಬ ಸಂತೋಷ. ಆದರೆ ಆ ಸಂತೋಷದಲ್ಲಿ ಮತ್ತೆ ಒಂದು ದುಃಖ ಆಗ್ತಾ ಇದೆ. ಯಾಕಂದ್ರೆ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ 10 ಲಕ್ಷ ಹಣ ಬೇಕಂತೆ. ಅಷ್ಟೊಂದು ನಾನು ಯಾರ ಹತ್ರ ಹೋಗೋದು? ಈಗಾಗಲೇ ಸಾಕಷ್ಟು ಸಾಲ ಮಾಡ್ಕೊಂಡಿದ್ದೀನಿ. ಯಾರ ಹತ್ರ ಕೈ ಚಾಚೋದು? ಕೈ ಚಾಚಿ ಬೇಡಿದ್ರೆ ಯಾರು ದುಡ್ಡು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಂತ ನಿಮ್ಮ ತಮ್ಮನ ಓದು ಇಲ್ಲಿಗೆ ನಿಲ್ಲಿಸ್ಬೇಕಂತ ಅನ್ಕೊಂಡಿದ್ದೀರಾ? ಇಲ್ಲಿವರೆಗೂ ಕಷ್ಟಪಟ್ಟು ಹೊಲದಲ್ಲಿ ದುಡಿದು ತುತ್ತನ್ನ ಕೂಡ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡದೆ ವಿದ್ಯೆ ಬುದ್ಧಿಯನ್ನು ಕಲಿಸಿ ಈಗ ಹಣದ ತೊಂದರೆ ಇದೆ ಅಂತ ಅವನು ಓದನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ ಅವನು ಡಾಕ್ಟರ್ ಆಗೋದು ಆದ್ರೆ ಹೇಗೆ? ಈ ನಿಮ್ಮ ಕನಸು ನನಸಾಗುವುದಾದ್ರೂ ಹೇಗೆ? ನೋಡಿ, ನೀವೇನ್ ಮಾಡ್ತೀರೋ ಗೊತ್ತಿಲ್ಲ, ಕಷ್ಟಪಟ್ಟು ನೀವು ಹಣ ಹೊಂದಿಸ್ಲೇಬೇಕು. ನೀವು ಆಸೆ ಪಟ್ಟಂತೆ ಅವನು ಡಾಕ್ಟರ್ ಆಗಿ ಊರಿಗೆ ಬರಲೇಬೇಕು. ನೋಡಿ, ಈಗ ಸಾಕಷ್ಟು ಸಾಲನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈ ಸಲ ಬೆಳೆ ಬರಬೇಕಾಗಿತ್ತು, ಅದು ಕೂಡ ನಮ್ಮ ಪಾಲಿಗೆ ಇಲ್ಲದೆ ಆಯಿತು. ಏನಂದ್ರೆ 1 ನಿಮಿಷ ತಾಳಿ, ಬರ್ತೀನಿ. ನಿಮ್ಮನ್ನ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ನಾನು ಬರಬೇಕಾದ್ರೆ ಮದುವೆ ಮಾಡಿಕೊಂಡ ಮಗಳು ತವರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬರೆಗೈಯಿಂದ ಹೋಗ್ಬಾರ್ದು ಅಂತ ನೋಡಿ 2 ಎಕರೆ ಜಮೀನನ್ನ ನಮ್ಮ ತಂದೆಯವರು ನನ್ನ ಹೆಸರಿಗೆ ಮಾಡಿದ್ದಾರೆ. ತಗೊಳ್ಳಿ, ಇದನ್ನ ತಗೊಳ್ಳಿ. ಇದನ್ನ ಹಣ ಇಡ್ತಿರೋ ಅಥವಾ ಮಾರಿ ಹಣ ತಗೊಂಡ್ಬರ್ತೀರೋ ನನಗೆ ಗೊತ್ತಿಲ್ಲ ರೀ. ಏನಾದ್ರೂ ಮಾಡಿ ನೀವು ಹಣ ತರಲೇಬೇಕು. ನನ್ನ ಮೈದನ ದೊಡ್ಡ ಡಾಕ್ಟರ್ ಆಗಿ ಊರಿಗೆ ಬರಲೇಬೇಕು. ತಗೊಳ್ಳಿ, ಬೇಡ ಅನ್ಬೇಡಿ, ತಗೊಳ್ಳಿ. ತಗೊಳ್ದೆ ಹೋದ್ರೆ ನನ್ನ ಮೇಲೆ ಆಣೆ
ಮೆಚ್ಚಿದೆ ಕಣೆ, ಮೆಚ್ಚಿದೆ. ಮದುವೆಯಾಗಿ ಗಂಡನ ಮನೆಗೆ ಬಂದು 2 ದಿನದಲ್ಲಿ ತುಂಬಿದ ಮಣಿತನವನ್ನು ಬ್ಯಾರಿ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನ ಮಾರು ಅಂತ ಹೇಳಿದೆಯಲ್ಲ. ನೋಡು ಸಾವಿತ್ರಿ, ನನ್ನ ಮನೆಗೆ ನನ್ನ ಮಡದಿಯಾಗಿ ಬರಲಿಲ್ಲ, ನೀನು ನನ್ನ ಪಾಲಿನ ದೇವತೆಯಾಗಿ ಬಂದೆ. ಇವತ್ತೇ ನಾನಾಗಿ ಬರ್ಲಿಲ್ಲ ರೀ, ನನ್ನ ಪಾಲಿಗೆ ದೇವರಾಗಿ ನೀವು ಸಿಕ್ಕಿದಿರಲ್ಲ, ನನ್ನ ಪುಣ್ಯ. ಯಾಕೆ ಹೇಳಿ, ಮದುವೆಯಾಗಿ ಇಷ್ಟು ವರ್ಷವಾದರೂ ನಮಗೆ ಮಕ್ಕಳಾಗ್ಲಿಲ್ಲ. ಈ ನನ್ನ ಮೈದುರನ ಮಗ ಅಂತ ತಿಳ್ಕೊಂಡ್ಮೇಲೆ ಮಕ್ಕಳ ಆಸೆನೇ ನನಗೆ ಬರಲಿಲ್ಲ. ನೋಡಿ, ಅಕಸ್ಮಾತ್ ಏನಾದರೂ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಇದ್ದಿದ್ರೆ, ಅವನಿಗೂ ಇಂಥ ಪರಿಸ್ಥಿತಿ ಬಂದಿದ್ರೆ ನಾವು ಖರ್ಚು ಮಾಡ್ತಿದ್ವಲ್ವಾ? ಚಿಂತೆ ಮಾಡಬೇಡಿ, ನನ್ನ ಮೈದನ ದೊಡ್ಡ ಡಾಕ್ಟರ್ ಆಗಿ ಬಂದ್ಮೇಲೆ 2 ಎಕರೆ ಏನ್ರಿ 100 ಎಕರೆ ನಾವು ಸಂಪಾದನೆ ಮಾಡ್ಬೋದು ರೀ. ತಗೊಂಡೋಗಿ, ಈಗೇನು ವ್ಯತಿ ಮಾಡ್ಕೊಳಕ್ ಹೋಗ್ಬೇಡಿ, ತಗೊಂಡೋಗಿ. ನೀ ಹೇಳಿದಾಗೆ ಈ ಆಸ್ತಿಯನ್ನು ಯಾರ ಹತ್ರ ಆಡಾದ್ರೂ ಹಿಡಿತೀನಿ, ಇಲ್ಲ ಮಾರಾದ್ರೂ ಮಾರಿಬಿಡ್ತೀನಿ. ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ. ಏನಂದ್ರೆ ಹೋಗ್ಬೇಕಾದ್ರೆ ಯಾವಾಗಲೂ ನಗುತ್ತಾ ಹೋಗ್ಬೇಕು, ಸರಿನಾ? ಹೋಗಿ ಬನ್ನಿ. ಆಯ್ತು ಸಾವಿತ್ರಿ. ಹಾಂ, ನನ್ನ ತಮ್ಮ ನಾಳೆನೇ ಬೆಂಗಳೂರು ಹೋಗ್ಬೇಕಂತೆ. ಅದೇನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾನೆ. ಬಂದ ಮೇಲೆ ಅವನಿಗೆ ಊಟದ ವ್ಯವಸ್ಥೆ ಮಾಡು, ನಾನು ಆದಷ್ಟು ಬೇಗ ಹಣ ತೆಗೆದುಕೊಂಡು ಹೋಗಿ ಬರಲ್ಲ.